ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು ಇವಾಗಲ್ಲ ಮೊದಲಿಂದ ಕೂಡ ನಾನು ಮದುವೆ ಒಲ್ಲೆ ಅಂತ ಹೇಳಿ ಹೇಳ್ಕೊತಾನೆ ಬಂದಿದ್ದಾರೆ. ಅಂದರೆ ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಈಗ ಅವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತದೆ ಯಾವಾಗಂತ ಹೇಳ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗುರೂಜಿಯವರ ಆಗಮನ ಆಯ್ತಲ್ವ, ಗುರೂಜಿಯವರು ಎಲ್ಲರ ಭವಿಷ್ಯವನ್ನು ನೋಡಿದ್ರು ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಏನೇನಾಗಿತ್ತೋ ಹಿಂದೆ, ಯಾರ್ಯಾರಿಗೆ ಮುಂದೆ ಏನೇನಾಗುತ್ತೋ ಅನ್ನೋದನ್ನು ತುಂಬ ವಿವರವಾಗಿ ಹೇಳಿದರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರಿಗೆ ಅಂದರೆ ಅವರು ಏನು ಒಲ್ಲೆ ಅನ್ಕೊತ ಬರ್ತಾರೋ, ಏನು ಬೇಡ ಅಂತ ಹೇಳಿ ಬರ್ತಾರೋ ಅದೇ ಅವ್ರ ಬೆನ್ನ ಹಿಂದೆನೇ ಬರ್ತದ ಅಂತಲೇ ಹೇಳ್ಬೋದು. ಗುರೂಜಿಯವರು ಆ ಒಂದು ಮಾತನ್ನು ಹೇಳಿದ್ದಾರೆ. ಅವರು ಇದಕ್ಕಿಂತ ಮೊದಲು ಬಿಗ್ ಬಾಸಿಗೆ ಬರಂಗಿಲ್ಲ ಅಂತ ಹೇಳಿದರು. ಎಷ್ಟು ಕೋಟಿ ಕೊಟ್ಟರು ನಾನು ಬಿಗ್ ಬಾಸಿಗೆ ಮನೆಗೆ ಬರಂಗಿಲ್ಲ ಅಂತ ಹೇಳಿದ್ರಲ್ವ ಅವರು. ಈಗ ಬಿಗ್ ಬಾಸ್ ಮನೆಗೆ ಬಂದೇ ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಆಡಕತ್ತಾರ. ಗುರೂಜಿಯವರು ಹೇಳಿದರು, ನೀವು ಯಾವ್ದು ಒಲ್ಲೆ ಅಂತೀರೋ ಅದು ನಿಮ್ಮ ಬೆನ್ನಿಂದನೇ ಬರ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರಿಗೆ 2025ಕ್ಕೆ ನಿಮ್ಮ ಮದುವೆ ಆಗ್ತದ ಅಂತ ಹೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ. ಅವರು ಮದುವೆ ಬೇಡ ಅಂತ ಹೇಳ್ತಿದ್ದಾರೆ, ಮದುವೆ ಆಗಲ್ಲ ಅಂತೇಳಿ ಹೇಳ್ತಿದ್ದಾರಲ್ವ. ಯಾಕಂತಂದರೆ ಅವ್ರಿಗೆ ಆದಂತಹ ಒಂದು ಡ್ರೀಮ್ ಬಾಯ್ ಯಾವ ಥರ ಇರಬೇಕು, ಡ್ರೀಮ್ ಬಾಯ್ಗೆ ಯಾವ ಥರ ಲಕ್ಷಣಗಳಿರ್ಬೇಕು ಅಂಥೇಳಿ ಅವರು ಹೇಳಿದ್ರಲ್ವ. ಆ ಎಲ್ಲ ಲಕ್ಷಣಗಳು ಇರುವಂತಹ ಗಂಡು ಯಾರೂ ಇಲ್ಲ, ಅದಕ್ಕೆ ನಾನು ಮದುವೆ ಆಗೋದೇ ಇಲ್ಲ ಅಂಥೇಳಿ ಅವತ್ತು ಹೇಳಿದ್ರು ಅವರು. ಆದರೆ ಇವಾಗ ನೀವು ಮದುವೆ ಆದರೆ ನಿಮ್ಮದು ಫ್ಯೂಚರ್ ಆಗಲಿ, ನಿಮ್ಮ ಜೀವನ ಆಗಲಿ ತುಂಬ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿ ಹೋಗುತ್ತೆ, ನಿಮ್ಮದು ತುಂಬ ಚೆನ್ನಾಗಿ ಸಾಗುತ್ತೆ ನಿಮ್ಮ ಜೀವನ ಅಂಥೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ ಗುರೂಜಿಯವರು. ಇನ್ನೂ ಟೈಮ್ ಇದೆ, ಥಿಂಕ್ ಮಾಡಿ ತುಂಬ. ಯಾಕಂತಂದರೆ ಲಾಸ್ಟ್ ಟೈಮ್ ಅಂದರೆ ಹಿಂದಿಂದೆಲ್ಲ ನಿಮಗೆ ನಂಬಿಕೆ ದ್ರೋಹ ಆ ಥರ ಈ ಥರ ಆಗಿದೆ ಅಂಥೇಳಿ ಈಗಲೂ ಕೂಡ ಅದನ್ನೇ ನೆನೆಸ್ಕೊತಾ ಕುಂದರೆ ಆಗಲ್ಲಲ್ವಾ. ಸೊ ಇವಾಗ ಮುಂದೆ ತುಂಬ ಚೆನ್ನಾಗಿದೆ ನಿಮ್ಮ ಜೀವನ, ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿದೆ, ಕೆರಿಯರ್ ಕೂಡ ತುಂಬ ಚೆನ್ನಾಗಿದೆ ನಿಮ್ಮದು. ಆಮೇಲೆ ಮದುವೆ ಆದಮೇಲೆ ನಿಮ್ಮ ಪರ್ಸ್ನಲ್ ಜೀವನ ಕೂಡ ತುಂಬ ಚೆನ್ನಾಗಿ ಸಾಗುತ್ತೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಸಂಗೀತ ಅವರು ಈಗ ಎಲ್ಲವನ್ನ ಆಲೋಚನೆ ಮಾಡಬೇಕಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದನ್ನು ಅವ್ರ ಮನೆಯವ್ರು ನೋಡಿದಾರಲ್ವ, ಅವ್ರ ಮನೆಯವರು ಕೂಡ ಥಿಂಕ್ ಮಾಡ್ತಾರ, ಒಳ್ಳೆ ಭವಿಷ್ಯ ಇದೆ ಅಂತಂದಮೇಲೆ ಯಾಕೆ ಮದುವೆ ಮಾಡಬಾರ್ದು ಅಂತ ಹೇಳಿ. ಈ ಭವಿಷ್ಯ ಸಿಗುತ್ತೆ ಅನ್ನೋಕ್ಕಿಂತ ದೊಡ್ಡವರಿಗೆ ಅಂದರೆ ಅಪ್ಪ ಅಮ್ಮ ಅವರಿಗೆ ಮದುವೆ ಮಾಡಿ ಒಂದು ಮನೆಗೆ ಕಳಿಸ್ಬೇಕು. ಈಗ ಇಂಡಿಪೆಂಡೆಂಟ್ ಆಗಬೇಕು ಆಮೇಲೆ ಒಂದು ಮನೆಯ ದೀಪವನ್ನು ಬೆಳಗಬೇಕು ಮಕ್ಕಳು ಅಂತ ಹೇಳಿ ತಂದೆ ತಾಯಿಗಳಿಗೆ ಆಸೆ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಅದೇ ಥರ ಬೆಳೆಸ್ತಾ ಇರ್ತಾರೆ. ಅವ್ರು ಏನೇ ಸಾಧನೆ ಮಾಡಲಿ, ಎಷ್ಟೇ ಫ್ರೀಡಮ್ ಕೊಟ್ಟರು ಕೂಡ ಲಾಸ್ಟಿಗೆ ಈ ಒಂದನ್ನ ಮದುವೆ ಆಗಲೇಬೇಕು, ಇನ್ನೊಬ್ಬರ ಮನೆಯನ್ನು ಬೆಳಗಲೇಬೇಕಂತ ಹೇಳಿ ಎಲ್ಲರ ತಂದೆ ತಾಯಿಯರ ಆಸೆ ಇದೇ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಷ್ಟೋ ಜನಕ್ಕೆ ನಿಮಗೆ ಗೊತ್ತಿದೆ ಅಲ್ವಾ, ಅಪ್ಪ ಅಮ್ಮ ಹೋದ್ಮೇಲೆ ಮಕ್ಕಳು ಹೆಂಗಿರ್ತಾರೋ ಏನೋ ಅಂತ ಹೇಳಿ ಅವ್ರಿಗೂ ಕೂಡ ಆಲೋಚನೆಗಳು ತುಂಬ ಇರ್ತಾವಲ್ಲ. ಅವ್ರ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ ಮೇಲೆ ಇದರಿಂದಾಗಿ ಅವ್ರ ತಂದೆ ತಾಯಿಯವರು ಹೆಂಗೆ ದೂರ ಹೋಗ್ತಾರ, ಹೌದು ತಾನೇ? ಎಲ್ಲರೂ ಕೂಡ ಸಂಗೀತ ಅವ್ರ ಮದುವೆಗೆ ಕಾಯ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳಕತ್ತೀನಿ. ಆದರೆ ಇವಾಗ ಎಲ್ಲ ಮುಂದಿನ ವರ್ಷದಲ್ಲೇ ಅವ್ರ ಮದುವೆ ಆಗುತ್ತೆ ಅಂತ ಹೇಳಿ ಗುರೂಜಿ ಅವರು ಹೇಳಿದ್ದಾರೆ. ನೋಡೋಣ ತುಂಬ ಅದ್ದೂರಿಯಾಗಿ ಮದುವೆ ಆಗ್ತಾರೋ, ಸಿಂಪಲ್ ಆಗಿ ಮದುವೆ ಆಗ್ತಾರೋ ಅಂಥೇಳಿ. ಯಾಕಂತಂದರೆ ಅವ್ರಿಗೆ ಮದುವೆ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಇನ್ನೊಂದು ಹೇಳ್ತೀನಿ, ಈ ಒಂದು ಬಿಗ್ ಬಾಸ್ ಮನೆಯಲ್ಲೇ ಆಗಲಿ, ಯಾರದೇ ಲೈಫಲ್ಲಾಗಲಿ, ಎಲ್ಲೇ ಆಗಲಿ, ಯಾರು ಮದುವೆ ಒಲ್ಲೆ ಅಂತ ಇರ್ತಾರೋ ಆಮೇಲೆ ಅದು ಕಂಕಣ ಭಾಗ್ಯ ಕೂಡಿ ಬಂದಾಗ ಆಗಲೇಬೇಕಂತ ಹೇಳ್ತಾರಲ್ವ. ಸೊ ಎಲ್ಲರ ಜೀವನದಲ್ಲಿ ಕೂಡ ಮದುವೆ ಆಗುತ್ತಾ, ಮದುವೆ ಅನ್ನೋದನ್ನು ಬರೆದಿರ್ತಾರೆ ದೇವ್ರು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಏನೇನಾಗುತ್ತೆ ಅಂತೇಳಿ. ಬಟ್ ಇಲ್ಲಿ ಸಂಗೀತ ಅವರಿಗೆ ಹಿಂದೆ ಏನು ನಂಬಿಕೆ ದ್ರೋಹ ಆಗಿತ್ತೋ, ಯಾರನ್ನ ನಂಬಿ ಮೋಸ ಹೋದ್ರೋ ಮುಂದೆ ಆ ಥರ ಆಗಬಾರ್ದು ಅಂತೇಳಿ ನಮ್ಮೆಲ್ಲರ ಆಶಯ. ಸೊ ನೋಡ್ತಾ ಹೋಗೋಣ. ಸಂಗೀತ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಗುರೂಜಿ ಅವರು ಹೇಳಿದ್ದಾರೆ. ಎಲ್ಲರೂ ಅವರ ಅಭಿಮಾನಿಗಳಿಗೂ ತುಂಬ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ವಿಚಾರವನ್ನ ಕೇಳಿ, ಒಂದು ಸುದ್ದಿನ ಕೇಳಿ ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ ಮದುವೆನ ಯಾವ ತರ ಅದ್ದೂರಿಯಾಗಿ ಆಗ್ತಾರೋ, ಸಿಂಪಲ್ ಆಗಿ ಆಗ್ತಾರೋ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.